ಇದನ್ನು ಜಾಸ್ತಿ ಉದ್ದ ಬೆಳೆಸೋದು ಇಲ್ಲ. ಮಹಿಳಾ ದಿನ ಅಂದ ತಕ್ಷಣ ನಮಗೆ ಹೆಣ್ಮಕ್ಳಿಗಾಗಿ ಹೋರಾಟವನ್ನು ಪ್ರಾರಂಭಿಸಿದ ದಿನ ಅಂತ ಬೇಕಾದರೆ ನಾವು ಗುರ್ತಿಟ್ಕೋಬೋದು. ಈ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಶುರುವಾಗಿದ್ದು 20ನೇ ಶತಮಾನದ ಪ್ರಾರಂಭದಲ್ಲಿ. ಬ್ರಿಟನ್ನು, ಅಮೇರಿಕಾ ಅಥವಾ ಯುರೋಪು ಇಲ್ಲೆಲ್ಲ ಸುಮಾರು 1909-10 ಆ ಕಾಲದಲ್ಲಿ ಉದ್ಯೋಗಿಕ ಮತ್ತು ಮತದಾನದಲ್ಲಿ ಸಮಾನತೆಗಳು ಬೇಕು ಅಂತಂದ್ಬಿಟ್ಟು ಒಂದು ಹೋರಾಟ ಶುರುವಾಯಿತು. ಅದು ಹೀಗೆ ಬೆಳ್ಕೊಂಡು ಬಂದು ಕ್ರಮೇಣವಾಗಿ ಅದಕ್ಕೊಂದು ಮಹಿಳಾ ಚಳುವಳಿಯ ರೂಪವನ್ನೇ ತಳ್ಕೊಂಡು ಅದಕ್ಕೋಸ್ಕರ ಒಂದು ದಿನವನ್ನು ನಿಗದಿ ಮಾಡಬೇಕು ಅಂತ ಯೋಚನೆ ಮಾಡಿ ಮಾರ್ಚ್ 8ನೇ ತಾರೀಕು ಮಹಿಳೆಯರ ಹಕ್ಕುಗಳಿಗಾಗಿ ಒಂದು ದಿನ ಅನ್ನೋದಕ್ಕೆ ಗುರುತು ಮಾಡಿಕೊಳ್ಳೋದು. ಇದು ವಿದೇಶಗಳ ವಿಷಯ. ಈ ಸೆಕೆಂಡ್ ಸೆಕ್ಸ್ ಅಂತ ಕರೆಯಲ್ಪಟ್ಟಂಥ ಹೆಣ್ಣು ಮಕ್ಕಳದು ಅಂದರೆ ಅವರು ಕೆಳಗೆ, ಗಂಡಿನಿಂದ ಯಾವಾಗಲೂ ಕೆಳಗೆ ಅರ್ಧದಷ್ಟೇ ಇರೋದು ಅಂತ ಅನ್ನೋ ಪರಿಸ್ಥಿತಿ ಇತ್ತು ಬೇರೆ ದೇಶದಲ್ಲಿ. ಆದರೆ ನಮ್ಮ ದೇಶದಲ್ಲಿ ಹೀಗಿತ್ತ ಅಂತ ಯೋಚನೆ ಮಾಡಿದ್ರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹೆಣ್ಣು